ರ್ಯಾಪಿಡೋದನ್ನು ಈ ಅವಂದೇ ಓನ್ ಆಟೋಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ನಮಗೆ ಬಿಸ್ನೆಸ್ ಅರ್ಧ ಹೊಡ್ತಾ ಬಿತ್ತು. ಮತ್ತೆ ಬಸ್ ಫ್ರೀ ಇದೆ. ಬಸ್ ಫ್ರೀ ಇರೋದ್ರಿಂದ ಇನ್ನು ತುಂಬಾ ಹೊಡ್ತಾ ಬಿದ್ದು ಈಗ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಅವರೇ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಅವರೇ ಕರ್ಕೊಂಡ್ ಬರ್ತಾರೆ. ಮತ್ತೆ ನಾವ್ ಇಲ್ಲಿ ಸೆಂಟ್ರಲ್ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್? ಅವ್ರು 50,000 ಅದರಲ್ಲೂ ದುಡಿತಾರೆ, ಮತ್ತೆ ಇದ್ರಲ್ಲೂ ದುಡಿತಾರೆ. ಅವಾಗ 1,500 2,000 ಮಾಡ್ತಾ ಇದೀವಿ. ಇವಾಗ ಬರೀ 500 ರೂಪಾಯಿ ಮಾಡಕ್ ಆಗ್ತಾ ಇಲ್ಲ ಸರ್. ಅದು ಒಂದು ಲೀಗಲ್ ಆಗಿ ಮಾಡಕ್ ಹೇಳಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡಕ್ ಹೇಳಿ ಸರ್. ಮತ್ತೆ ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇರೋ ಸರ್ಕಾರ ಅಂತ ನಮಗ್ ಗೊತ್ತಿಲ್ಲ. ನಾವು ಆಟೋದಾರನ ಬೀದಿ ಪಾಲ್ ಮಾಡಿದೆ ಈ ಸರ್ಕಾರ ಅಷ್ಟೇ ಸರ್. ಈಗ ಏನಾಗ್ತಿದೆ, ಈಗ ಹೆಣ್ಮಕ್ಳಿಗೆ ಈ ಸೇಫ್ಟಿನೇ ಇಲ್ದಂಗ್ ಆಗಿದೆ. ಮತ್ತೆ ಅದನ್ನೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಅಂತೆಲ್ಲ 4 ಆ್ಯಪ್ ಇಟ್ಕೊಂಡಿರ್ತಾರೆ. 4 ಬುಕ್ ಮಾಡ್ತಾರೆ. ಅವ್ರಿಗೇನು ಯಾವ್ದು ಬೇಗ ಬರುತ್ತೋ ಅದು. ನಾನು ಇಲ್ಲಿಂದ 2 ಕಿಲೋಮೀಟರ್ ಅವ್ರ ಮನೆ ಗಂಟ ಹೋಗಿರ್ತೀನಿ, 2 ನಿಮಿಷ ಲೇಟ್ ಆಗಿದೆ ಬೇರೆ ಕಡೆ ಎತ್ಕೊಂಡು ಹೋಗಿರ್ತಾರೆ. ಮತ್ತೆ ಅಲ್ಲೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಂದ ನಾನು ರಿಟರ್ನ್ ಬರಬೇಕು. ನಾನು 2 ಕಿಲೋಮೀಟರ್ ಗ್ಯಾಸ್ ದುಡ್ಡು 2,000 ಕೊಡ್ತಾರೆ. ಮೀಟರ್ ಹಾಕಲ್ಲ ಅಂತ ಹೇಳ್ತಾ ಇದಾರಲ್ಲ. ಇವಾಗ ರ್ಯಾಪಿಡೋ ಸ್ಟಾಪ್ ಮಾಡ್ಲಿ ಸರ್. ಮೀಟರ್ ಹಾಕಿದ ಗಾಡಿ ಸೀಸ್ ಮಾಡ್ಲಿ. 40 ರೂಪೀಸ್ ಮಾಡಿದ್ರೆ ಇವಾಗ 10 ಬರಲ್ಲ. ರ್ಯಾಪಿಡೋ ಬೈಕ್ ಚಾಲಕರು ಅಂದ್ರೆ ಏನೋ ವೈಟ್ ಬೋರ್ಡ್ ಟ್ಯಾಕ್ಸಿಯಿಂದಾಗಿ ಆಟೋ ಚಾಲಕರಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಧ್ವನಿ ಎತ್ತಿದ್ದಾರೆ. ಅಂದ್ರೆ ಈ ರ್ಯಾಪಿಡೋ ಬೈಕ್ ಅನ್ನ ಮಾಡೋದ್ರಿಂದಾಗಿ ಆಟೋ ಚಾಲಕರಿಗೆ ಬಾಡಿಗೆ ಇಲ್ಲ, ಇದರಿಂದಾಗಿ ನಮಗೆ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡ್ತಿರುವಂಥದ್ದು. ಈ ಬಗ್ಗೆ ನಾನೀಗ ಮಾತಾಡಲಿಕ್ಕೆ ಆಟೋ ಚಾಲಕರು ನನ್ನೊಂದಿಗಿದ್ದಾರೆ. ಸರ್ ನಮಸ್ತೆ, ನೀವು ಎಷ್ಟು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಆಟೋ ಓಡಿಸಿ ಜೀವನ ಸಾಗಿಸ್ತಾ ಇದ್ದೀರಾ ಅಂತ? ಸರ್ ನಾವು ಒಂದು 23 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಅದರಲ್ಲೇ ಜೀವನ ನಮ್ಮದು, ಬೇರೆ ಏನೋ ನಮಗೆ ಗೊತ್ತಿಲ್ಲ. ಈಗ ರ್ಯಾಪಿಡೋ ಅಂತ ಬಂದಮೇಲೆ ರ್ಯಾಪಿಡೋ ಸ್ಟಾರ್ಟ್ ಮಾಡಿದ್ಮೇಲೆ ಓಲಾ, ಊಬರ್ ಅಂತೆಲ್ಲ ಬೈಕ್ ರೈಡಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ರ್ಯಾಪಿಡೋದನ್ನು ಈ ಅವಂದೇ ಓನ್ ಆಟೋಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ನಮಗೆ ಬಿಸ್ನೆಸ್ ಅರ್ಧ ಹೊಡ್ತಾ ಬಿತ್ತು. ಮತ್ತು ಬಸ್ ಫ್ರೀ ಇದೆ. ಬಸ್ ಫ್ರೀ ಇರೋದ್ರಿಂದ ಇನ್ನೂ ತುಂಬ ಹೊಡ್ತಾ ಬಿದ್ದು ಈಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಅಂದರೆ ರ್ಯಾಪಿಡೋ ಏನೋ ಬೈಕಲ್ಲಿ ಏನೋ ಟ್ಯಾಕ್ಸಿ ಮಾಡ್ತಾರೆ, ವೈಟ್ ಬೋರ್ಡ್ ಟ್ಯಾಕ್ಸಿ ಅನ್ನುವಂಥದ್ದು. ಈಗ ಎಲ್ಲ ಒಂದು ಕಡೆ ಫುಲ್ ಟೈಮ್ ಕೆಲಸ ಮಾಡೋರು ಒಂದು ರೀತಿ ಆದರೆ, ಈಗ 30,000, 40,000, 50,000 ಸಂಬಳ ತಗೊಳ್ಳೋರು ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಈ ಅದರಿಂದಾಗಿ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ? ಹೌದು ಸರ್. ಇವಾಗ ಅವ್ರಿಗೆ ಒಂದು ವೈಟ್ ಫೀಲ್ಡೋ ಮಾರ್ತಳ್ಳಿನೋ ಹೋಗ್ಬೇಕಾಗಿರೋ ಡ್ಯೂಟಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಅವರೇ ಕರ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಅವರೇ ಕರ್ಕೊಂಡು ಬರ್ತಾರೆ. ಮತ್ತು ನಾವಿಲ್ಲಿ ಸೆಂಟ್ರಲ್ ನಾವೇನು ಮಾಡೋಕ್ಕಾಗುತ್ತೆ ಸರ್? ಅವ್ರು 50,000 ಅದರಲ್ಲೂ ದುಡಿತಾರೆ, ಮತ್ತು ಇದರಲ್ಲೂ ದುಡಿತಾರೆ. ಮತ್ತು ನಮ್ಗೆ ಎಲ್ಲಿಂದ ಬರುತ್ತೆ ಸರ್? ನಾವು ಇದನ್ನೇ ನಂಬ್ಕೊಂಡಿರೋದ್ರೆ ನಾವೇನು ಮಾಡಬೇಕು? ಏನು ಮಾಡಬೇಕು ಹಾಗಾದರೆ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವ್ರಿಗೆ ಏನು ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಸರ್ ಅದು ಒಂದು ಲೀಗಲ್ ಆಗಿ ಮಾಡೋಕೆ ಹೇಳಿ, ಇಲ್ಲ ಅಂದರೆ ಸ್ಟಾಪ್ ಮಾಡೋಕೆ ಹೇಳಿ ಸರ್. ನಮಗೂ ಪರ್ಮಿಷನ್ ಕೊಡೋಕೆ ಹೇಳಿ. ನಾವು ಹೊಣೆ ಅಂದರೆ ನಾವು ಹೊಡಿತೀವಿ. ಅವರು ಲೀಗಲ್ ಇಲ್ಲ, ಏನಿಲ್ಲ. ಒಂದು ಆಕ್ಸಿಡೆಂಟ್ ಆದರೆ ಒಂದು ಸೇಫ್ಟಿ ಇಲ್ಲ, ಏನೂ ಇಲ್ಲ. ಮತ್ತು ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇರೋ ಸರ್ಕಾರ ಅಂತ ನಮಗೆ ಗೊತ್ತಿಲ್ಲ. ನಾವು ಆಟೋದಾರನ ಬೀದಿ ಪಾಲ್ ಮಾಡಿದೆ ಈ ಸರ್ಕಾರ ಅಷ್ಟೇ ಸರ್. ಯಾವ ರೀತಿಯಾಗಿ ಸೇಫ್ಟಿ ಇಲ್ಲ ಅಂತ ಹೇಳ್ತೀರಾ? ರ್ಯಾಪಿಡಲ್ಲೇ ಹೋಗುವಂಥ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಸೇಫ್ಟಿ ಇಲ್ಲ ಸರ್? ವೈಟ್ ಬೋರ್ಡಲ್ಲಿ ಇನ್ಸೂರೆನ್ಸ್ ಬರೀ ಡ್ರೈವರ್ ಮಾತ್ರ ಕ್ಲೈಮ್ ಆಗುತ್ತೆ, ಬ್ಯಾಕ್ ಹೋಗೋರಿಗೆ ಡ್ರೈವಿಂಗಲ್ಲಿ ಕ್ಲೈಮ್ ಆಗಲ್ಲ. ಮತ್ತು ಒಳ್ಳೆಯವರೇ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ತು ಎಂತೆಂಥ ಪೂಕರಿಗಳು ಅವರು ಇವರೆಲ್ಲ ಬರ್ತಾರೆ. ಇವಾಗ ಹೆಣ್ಮಕ್ಳು ಹೋದಾಗ ನೈಟ್ ಟೈಮ್ ಏನೋ ಹೆಚ್ಚು ಕಮ್ಮಿ ಆದರೆ ನಮ್ದಾದ್ರೂ ಗಾಡಿ ನಂಬರ್ ಇರುತ್ತೆ, ಒಂದು ಡಿಸ್ಪ್ಲೇ ಇರುತ್ತೆ, A to Z ನಮ್ದು ರೆಕಾರ್ಡ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಹಿಡ್ದಾಕ್ಬಿಡ್ಬೋದು. ವೈಟ್ ಬೋರ್ಡನ್ನು ಇವಾಗ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ದ 10,000 ಗಾಡಿ ತರ್ತಾನೆ. ಒಂದು ಹೆಚ್ಚು ಕಮ್ಮಿ ಮಾಡಿ ಓಡೋದಾದ್ರೆ ಏನು ಮಾಡ್ಕೊತೀರಾ ಸರ್? ಈಗ ಏನಾಗ್ತಿದೆ, ಈಗ ಹೆಣ್ಮಕ್ಳಿಗೆ ಈ ಸೇಫ್ಟಿನೇ ಇಲ್ದಂಗೆ ಆಗಿದೆ. ಮತ್ತು ಅದನ್ನೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಈಗ ಕೆಲವೊಂದು ಪ್ರಯಾಣಿಕರು ಹೇಳುವಂಥದ್ದು, ರ್ಯಾಪಿಡೋದವರು ನಮ್ಮ ಅಂದರೆ ಮನೆ ಬಾಗಿಲಿಗೆ ಬರ್ತಾರೆ, ನಾವೇನು ಹೇಳ್ತೀವಿ ಅಲ್ಲಿಗೆ ಬರ್ತೀವಿ, ಆಟೋದವರು ಬರಲ್ಲ ಅನ್ನುವಂಥದ್ದು. ಎಲ್ಲರೂ ಅಲ್ಲ, ಕೆಲವರು. ಅವ್ರಿಗೆ ಏನು ಹೇಳ್ತೀರಾ ನೀವು? ಸರ್ ನಾವು ಬುಕ್ ಮಾಡಿದ್ರೆ ನಾವು ಮನೆ ತಕ್ಕೆ ಹೋಗ್ತೀವಲ್ಲ ಸರ್. ಇವಾಗ ಒಂದು ಆಟೋನ ಒಂದು ಆ್ಯಪ್ ಇಟ್ಕೊಂಡಿಲ್ಲ, ಅವರು 4-5 ಆ್ಯಪ್ ಇಟ್ಕೊಂಡಿದ್ದಾರೆ. 4-5 ಆಟೋ ಬುಕ್ ಮಾಡ್ಕೊತಾರೆ. ಯಾವನು 1 ನಿಮಿಷ ಮುಂದೆ ಹೋಗ್ತಾನೋ ಅದ್ರಲ್ಲಿ ಹತ್ಕೊಂಡು ಹೋಗ್ತಾರೆ. ಏನು 4-5 ಆ್ಯಪ್ಗಳು ಏನದು? ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಅಂತೆಲ್ಲ 4 ಆ್ಯಪ್ ಇಟ್ಕೊಂಡಿರ್ತಾರೆ. 4 ಬುಕ್ ಮಾಡ್ತಾರೆ. ಅವ್ರಿಗೇನು ಯಾವ್ದು ಬೇಗ ಬರುತ್ತೋ ಅದು. ನಾನು ಇಲ್ಲಿಂದ 2 ಕಿಲೋಮೀಟರ್ ಅವ್ರ ಮನೆ ಗಂಟ ಹೋಗಿರ್ತೀನಿ, 2 ನಿಮಿಷ ಲೇಟ್ ಆಗಿದೆ ಬೇರೆ ಕಡೆ ಎತ್ಕೊಂಡು ಹೋಗಿರ್ತಾರೆ. ಮತ್ತು ಅಲ್ಲೋದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಅಲ್ಲಿಂದ ನಾನು ರಿಟರ್ನ್ ಬರಬೇಕು. ನಾನು 2 ಕಿಲೋಮೀಟರ್ದು ಗ್ಯಾಸ್ ದುಡ್ಡು 2,000 ಕೊಡ್ತಾರೆ. ಯಾವುದನ್ನ ಒಂದು ಆ್ಯಪ್ ಇಟ್ಕೊಬೇಕು, ಒಂದರಲ್ಲಿ ಬುಕ್ ಮಾಡ್ಕೊಬೇಕು, ಒಂದರಲ್ಲಿ ಇದು ಮಾಡಬೇಕು. ಓಕೆ, ಈಗ ಮಿನಿಮಮ್ ಆಟೋ ಮೀಟ್ರು ಬೆಲೆ ಈಗ 40 ರೂಪಾಯಿ ಅಂತ ಹೇಳಿ ಮಾಡಲಿಕ್ಕೆ ಮುನ್ನೆಲೆಗೆ ಬಂದಿದೆ. ಬಹುತೇಕ ಅದು ಖಚಿತ ಆಗುವಂಥದ್ದು ಸಾಧ್ಯತೆ ಇದೆ. ಇದರಿಂದ ಮತ್ತೆ ಪ್ರಯಾಣಿಕರು ಬರ್ತಾರಾ ಬರಲ್ವಾ, ಏನಿಷ್ಟು ರೇಟ್ ಜಾಸ್ತಿ ಮಾಡಿದ್ರು ಆಟೋದವರು ಅನ್ನುವಂಥದ್ದು. ಮೊದಲೇ ರ್ಯಾಪಿಡೋಯಿಂದಾಗಿ ಆಟೋ ಹತ್ತಲಿಕ್ಕೆ ಪ್ರಯಾಣಿಕರು ಹಿಂದೆ ಮುಂದೆ ನೋಡ್ತಾರೆ. ಇದರಿಂದಾಗಿ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತಾ ಅನನುಕೂಲ ಆಗುತ್ತಾ? ಸರ್ ನಮಗೆ ಮೀಟರ್ ರೇಟ್ ಏನು ಜಾಸ್ತಿ ಬೇಕಾಗಿಲ್ಲ, ಇರೋ ರೇಟೇ ಪರವಾಗಿಲ್ಲ. ಒಂಚೂರು ಗ್ಯಾಸ್ ರೇಟ್ ಕಮ್ಮಿ ಮಾಡಿ ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಕೊಟ್ರೆ ಸಾಕು, ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತೀವಿ. ಮೀಟ್ರ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇವಾಗ ರ್ಯಾಪಿಡೋ ಸ್ಟಾಪ್ ಮಾಡಲಿ ಸರ್. ಮೀಟ್ರ್ ಹಾಕ್ತಿದ್ದು ಗಾಡಿ ಸೀಸ್ ಮಾಡಲಿ. ಯಾವ ಗಾಡಿ ಮೀಟ್ರ್ ಹಾಕಲ್ವೋ ಸೀಸ್ ಮಾಡಲಿ, ಕೊಡಲೇಬೇಡ್ರಿ. ಒಂದು ಆಟೋಗೆ 1 ಲಕ್ಷ ಫೈನ್ ಹಾಕ್ರಿ. ಯಾರು ಮೀಟ್ರ್ ಹಾಕಲ್ವೋ ಒಂದು ಆಟೋಗೆ 1 ಲಕ್ಷ ಫೈನ್ ಹಾಕಿ. ಆವಾಗ ಆಗಿಲ್ಲ ಅಂದರೆ ಆಮೇಲೆ ನಿಮಗೆ ಮುಂದಿನ ಏನಿದೆಯೋ ಕ್ರಮ ನೀವು ತಗೊಳ್ಳಿ, ಅಷ್ಟೇ ನಾವು ಕೇಳ್ತಾ ಇರೋದು.
ಇದಿಷ್ಟು ಆಟೋ ಚಾಲಕ ಮಂಜುನಾಥ್ ಅವರ ಮಾತಾಗಿತ್ತು. ಅಂದ್ರೆ ಮಿನಿಮಮ್ ಚಾರ್ಜ್ ನಮಗೆ 40 ರೂಪಾಯಿ ಮಾಡ್ಲಿ, ಹಾಗಂತ ಹೇಳಿ ಒತ್ತಾಯ ಏನಿಲ್ಲ. ಆದ್ರೆ ಈ ಬೈಕ್ ರ್ಯಾಪಿಡ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಏನೋ ಬಂದ್ ಮಾಡಬೇಕು, ನಿಲ್ಲಿಸಬೇಕು. ಹಾಗೆ ಏನೋ ಗ್ಯಾಸ್ ದರ ಹೆಚ್ಚಳ ಆಗಿದೆ, ಅದನ್ನ ಕಡಿಮೆ ಮಾಡಿದ್ರೆ ಎಲ್ಲ ಒಂದು ಕಡೆ ನಾವು ಬದುಕೊಂತೀವಿ, ಉಳ್ಕೊಂತೀವಿ. ಆಟೋ ಚಾಲಕರ ಬದುಕು ಇನ್ನಷ್ಟು ಹಸನಾಗುತ್ತೆ ಅನ್ನುವಂತಹ ಮಾತನ್ನ ಸ್ವತಃ ಆಟೋ ಚಾಲಕ ಮಂಜುನಾಥ್ ಅವರ ಮಾತಾಗಿತ್ತು. ಸರ್, ಎಷ್ಟು ವರ್ಷಗಳಿಂದ ಆಟೋ ಓಡಿಸಿದ್ರೆ ನೀವು? ನಾನು 29 ವರ್ಷದಿಂದ ಹೋಗ್ತೇನೆ. ಹೇಗಿತ್ತು 29 ವರ್ಷಗಳ ಹಿಂದೆ ಹೇಗಿತ್ತು ಜೀವನ ಆಟೋ ಚಾಲಕರದ್ದು? ಈಗ ಹೇಗಿದೆ ಸದ್ಯದ ಪರಿಸ್ಥಿತಿ? ಅವಾಗ ಚೆನ್ನಾಗಿತ್ತು ಪರಿಸ್ಥಿತಿ, ಪರವಾಗಿಲ್ಲ. ಅವಾಗ ರೇಟ್ ಕಡಿಮೆ ಇತ್ತು, ಅಷ್ಟಕ್ಕೆ ನಮಗೆ ಚೆನ್ನಾಗಿತ್ತು. ಆದರೆ ಇವಾಗ ಬಂದ್ಬಿಟ್ಟು ಫುಲ್ ಡೌನ್ ಆಗಿದೆ ಬಿಸ್ನೆಸ್. ಯಾಕಾಗಿ ಡೌನ್ ಆಯ್ತು ಅನ್ನುವಂಥದ್ದು, ಅದ್ರ ಮುಖ್ಯ ಕಾರಣ ಏನಾಗಿರ್ಬೋದು ಅಂತ ಹೇಳಿ, ಇಷ್ಟು ಬಿಸ್ನೆಸ್ ಡೌನ್ ಆಗ್ಲಿಕ್ಕೆ ಕಾರಣ ಏನಿರ್ಬೋದು ಅಂತ? ಕಾರಣ ಅಂದರೆ BTS ಬಸ್ ಫ್ರೀ ಮಾಡವ್ರೆ, ರ್ಯಾಪಿಡ್, ಆಮೇಲೆ ಟೂ ವೀಲರ್ ಎಲ್ಲ ಇದು ಮಾಡವ್ರೆ. ಇದೆಲ್ಲ ಆಗಿ ನಮಗೆ ತುಂಬ ಬಿಸ್ನೆಸ್ ಡೌನ್ ಆಗಿದೆ. ಏನಿಲ್ಲ, ಏನೋ ಇವತ್ತು ಓಡಿಸ್ಬೇಕಂತ ಓಡಿಸ್ತಾ ಇದ್ದೀವಿ ಅಷ್ಟೇ. ತುಂಬ ಕಷ್ಟ ಇದೆ. ಈಗ ಎಷ್ಟು ಅರ್ನ್ ಮಾಡ್ತಿದ್ರ? ಮುಂಚೆ ಎಷ್ಟು ನೀವು ಸಂಪಾದನೆ ಮಾಡ್ತಿದ್ರಿ ಆಟೋ ಓಡಿಸಿ? ಈಗ ಎಷ್ಟು ಅರ್ನ್ ಮಾಡ್ತಿದ್ರಿ ಅಂದಾಜು ಹೇಳೋದಾದ್ರೆ? ಫಸ್ಟ್ ಸ್ಟಾರ್ಟಿಂಗ್ ಆವಾಗ 1,500 2,000 ಮಾಡ್ತಾ ಇದೀವಿ. ಇವಾಗ ಬರೀ 500 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. 500 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ತುಂಬ ಕಷ್ಟ ಇದೆ. ಕಾರಣ ಅದೇ ಎಲ್ಲ ಬಿಸ್ನೆಸ್ ಇಲ್ಲ, ಫುಲ್ ಡೌನ್. ಎಲ್ಲ ಡಿವೈಡ್ ಆಗಿತ್ತಲ್ಲ, ಎಲ್ಲ ಕಡೆ ಡಿವೈಡ್ ಆಗೋಯ್ತು. ಏನು ಬರುತ್ತೆ, ಎಲ್ಲ ಫುಲ್ ಡೌನ್. ಈಗ ಮಿನಿಮಮ್ ಆಟೋ ಮೀಟರ್ ದರ 40 ರೂಪಾಯಿ ಮಾಡ್ತಿದ್ದಾರೆ. ಈ 40 ರೂಪಾಯಿ ಮಾಡೋದ್ರಿಂದಾಗಿ ನಿಮಗೆ ಅನುಕೂಲನ ಅನಾನುಕೂಲನ ಯಾವ ರೀತಿಯಾಗಿ ಆಗುತ್ತೆ ನಿಮಗೆ ಎಫೆಕ್ಟ್ ಅಂತ ಹೇಳಿ? ಇನ್ನೂ ಡೌನ್ ಆಗುತ್ತೆ ಬಿಸ್ನೆಸ್, ಇನ್ನೂ ಡೌನ್ ಆಗುತ್ತೆ. 40 ರೂಪೀಸ್ ಮಾಡಿದ್ರೆ ಇವಾಗ 10 ಬರಲ್ಲ. ಇವಾಗ 30 ರೂಪಾಯಿಗೆ ಆಗ್ತಲ್ಲ, ಇನ್ನೂ ಕಮ್ಮಿ ಮಾಡೋದ್ರ ಬಗ್ಗೆ ಆಗುತ್ತೆ ಒಟ್ಟು. ಇವಾಗ ಜಾಸ್ತಿ ಮಾಡೋ ಬಿಸ್ನೆಸ್ ಆಗಲ್ಲ, ಇನ್ನೂ ಡೌನ್ ಆಗುತ್ತೆ. ಮತ್ತೆ ಹೇಗೆ, ಯಾವ ಆಧಾರದ ಮೇಲೆ, ಮಾನದಂಡದ ಮೇಲೆ? ಈಗ ನಮ್ಮನ್ನೆಲ್ಲ ಹೇಳಿ ಕೇಳಿ ಅಂದ್ರೆ ಒಂದು ಯೂನಿಯನ್ ಕೇಳಿ ಮಾಡಬೇಕು. ದಿಢೀರ್ 40 ರೂಪಾಯಿ ಹೆಚ್ಚು ಮಾಡಿದ್ರೆ ಅಂತ ತಕ್ಷಣ ಈಗ ನೀವು ಹೇಳ್ತಿದ್ರೆ ಕಸ್ಟಮರ್ ಬರಲ್ಲ ಅಂತ ಹೇಳಿ, ನೆಕ್ಸ್ಟ್ ಕೂಡ ನಿಮಗೆ ಕಷ್ಟ ಆಗಲ್ವಾ ಜೀವನ? ಏನು ಆಗುತ್ತೆ ಆಗುತ್ತೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನ್ ಹೇಳಿ ಬಯಸ್ತೀರಿ ಯೂನಿಯನ್ಗೆ? ಏನ್ ಹೇಳಿ ಬಯಸ್ತೀರಿ ಯೂನಿಯನ್ಗೆ? ಏನು ನಾವು ಮಾಡಬೇಕು, ಅವ್ರು ಮಾಡ್ಬೇಕು, ನೋಡಿ ಮಾಡಿದ್ರೆ ಆಗುತ್ತೆ. ಓಕೆ, ಈಗ ರ್ಯಾಪಿಡೋ ಆಟೋ ಅಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿ 30,000 40,000 ಸಂಬಳ ತಗೊಳ್ಳೋರು ಕೂಡ ಪಾರ್ಟ್ ಟೈಮ್ ಮಾಡ್ತಿದ್ದಾರೆ. ಅದ್ರಲ್ಲಿ ಫುಲ್ ಟೈಮ್ ಮಾಡೋರು ಒಂದು ಕಡೆ ಆದ್ರೆ, ಈ ಪಾರ್ಟ್ ಟೈಮ್ ಕೆಲಸ ಮಾಡೋರು ಇದ್ದಾರೆ. ಅದರಿಂದಾಗಿ ನಿಮಗೆ ಏನಾದ್ರು ತೊಂದರೆ ಆಗ್ತಿದ್ಯಾ, ಎಫೆಕ್ಟ್ ಆಗ್ತಿದ್ಯಾ? ಯಾಕಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿಂದಾಗಿ ಸೇಫ್ಟಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು. ಯಾವ ರೀತಿಯ ಪರಿಣಾಮ ಬೀಳ್ತಿದೆ ಅಂತ? ಅದು ತುಂಬ ನಮಗೆ ಇದಾಗುತ್ತೆ, ಲೇಟ್ ಆಗುತ್ತೆ, ಇಲ್ಲ ಅಂತಿಲ್ಲ, ತುಂಬ ಕಷ್ಟನೇ, ತೊಂದರೆ ಆಗುತ್ತೆ, ಆಗ್ತಾ ಇದೆ ಆಲ್ರೆಡಿ. ಎಲ್ಲರಿಂದ ತೊಂದರೆ ಆಗುತ್ತೆ. ಟ್ಯಾಕ್ಸಿ ಅದು ಇದರಿಂದ ಎಲ್ಲ ಇರೋದು, ಟೂ ವೀಲರಿಂದ ಹಿಡಿದು ಎಲ್ಲ ನಮಗೆ ತುಂಬ ತೊಂದರೆ ಆಗ್ತಿದೆ, ತುಂಬಾನೇ. ಇದಿಷ್ಟು ಆಟೋ ಚಾಲಕರ ಮಾತು. ಅಂದ್ರೆ ವೈಟ್ ಬೋರ್ಡ್ ಟ್ಯಾಕ್ಸಿಂದಾಗಿ ನಮಗೆ ಸಂಪೂರ್ಣ ನಷ್ಟ ಆಗಿದೆ. ಅಂದ್ರೆ 40 ರೂಪಾಯಿ ಹೆಚ್ಚುವರಿ ಮಾಡಿದ್ರೆ ಖಂಡಿತವಾಗಿ ನಮಗೆ ನಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಸ್ವತಃ ಆಟೋ ಚಾಲಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.